ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಸ್ನಾನಂ ಧರ್ಮ ಸನಾತನಃ ಅಂತ ಒಂದು ವಿಶೇಷವಾದ ಮಾತಿದೆ. ಏನಪ್ಪ ಅಂದರೆ ಸ್ನಾನವೂ ಧರ್ಮದ ಒಂದು ಭಾಗ, ಸ್ನಾನವೂ ಧರ್ಮ ಅಂತಕ್ಕಂಥ ಒಂದು ಹೇಳಿಕೆ, ಒಂದು ಪ್ರಸಿದ್ಧ ಹೇಳಿಕೆ ಇದು. ಹೀಗಾಗಿ ಸ್ನಾನ ಮಾಡಲಿಕ್ಕೆ ನಮ್ಮ ಮನೇಲಿ ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಕ್ಷೇತ್ರ, ಸ್ಥಳ ಹಾಗೂ ಕಾಲ, ಈ ಎರಡರ ಮಹತ್ವದಿಂದ ಸ್ನಾನ ಅತ್ಯಂತ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಈ ಮೌನಿ ಅಮಾವಾಸ್ಯೆಯಲ್ಲಿ ಏರ್ಪಾಡಾಗಿದೆ. ಈ ದಿವಸ ಪ್ರಯಾಗರಾಜಲ್ಲಿ ಅಲ್ಲಿ ಋಷಿಮುನಿಗಳು ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥವ್ರು, ನಮ್ಮದು ಇಂದ್ರಿಯ ಶಕ್ತಿ ಬಹಳ ಕಡಿಮೆ, ಅತೀಂದ್ರಿಯ ಶಕ್ತಿ ಅದನ್ನು ಪಡೆದಿರ್ತಕ್ಕಂಥ ಋಷಿಮುನಿಗಳಲ್ಲೇ ಈ ದಿವಸ ಅಲ್ಲಿ ಸ್ನಾನಕ್ಕೆ ಬರ್ತಾರೆ. ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ ಅಂತಕ್ಕಂಥದ್ದು ರವಿಚಂದ್ರರ ಸಂಗಮಕ್ಕೆ ಅಮಾವಾಸ್ಯೆ ಅಂತ ಹೆಸರು. ಈ ಸಂದರ್ಭದಲ್ಲಿ ಕಾಲ ಒಂದು ವಿಶೇಷ ಪಾವಿತ್ರ್ಯತೆಯನ್ನು ಒದಗಿಸುತ್ತೆ ತನಗೆ ತಾನೇ. ಅದನ್ನು ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ, ಅದನ್ನು ಹೃದಯದಿಂದ, ಅಂತರಂಗದಿಂದ ಕಂಡುಕೊಳ್ಬಹುದು. ಅನುಭವಕ್ಕೆ ಮಾತ್ರ ಬರ್ತಕ್ಕಂಥ ಒಂದು ಕಾಲ ಅದು. ಅಂಥ ಸ್ನಾನಕ್ಕಾಗಿಯೇ ಬರೀ ಈ ಭಾಗ ಆ ಭಾಗ ಅಂತಲ್ಲ, ದೇಶದ ವಿದೇಶದ ಎಲ್ಲ ಭಾಗಗಳಿಂದ ಜನಸಾಗರವು ಹರಿದು ಬಂದಿದೆ. ಕೋಟ್ಯಂತರ ಜನ ಒಂದು ಕಡೆ ಸೇರ್ತಾರೆ. ಅದು ಕ್ಷೇತ್ರದ ಮಹತ್ವೇ. ಮತ್ತು ಕಾಲ ಈ ದಿವಸ ಗುರು ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು, ರವಿಚಂದ್ರರು ಮಕರ ರಾಶಿಯಲ್ಲಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಒಂದು ಪವಿತ್ರ ಕಾಲ ತಾನಾಗೇ ನಿರ್ಮಾಣವಾಗುತ್ತೆ. ಅಂಥದ್ದೊಂದು ನಿರ್ಮಾಣವಾಗಿದೆ ಈ ಒಂದು ಪ್ರಯಾಗರಾಜಲ್ಲಿ. ಅಂಥ ಸ್ನಾನಕ್ಕಾಗಿ ಎಲ್ಲ ಕಡೆಯಿಂದ ಈ ದಿವಸ ಭಕ್ತ ಸಾಗರ ಬರ್ತಾ ಇರ್ತಕ್ಕಂಥದ್ದು. ಒಂದು ಹನಿ ಹಣೆಗೆ ಸೋಕಿದರೆ, ಒಂದು ಹನಿ ನಮ್ಮ ಶರೀರದೊಳಗೆ ಹೋದರೂ ನಾವು ಪುನೀತರಾಗಿಬಿಡ್ತೀವಿ ಅಂತಕ್ಕಂಥ ನಂಬಿಕೆ ಇದೆ. ಆ ನಂಬಿಕೆಯಿಂದ ಸ್ನಾನಕ್ಕೆ ಬರ್ತಾರೆ. ಇದನ್ನು ಶಾಹಿ ಸ್ನಾನ, ಮಂಗಳ ಸ್ನಾನ ಅಂತ ಕರೀತಾರೆ. ಈ ಸ್ನಾನ ನಾನಾಗಲೇ ಹೇಳಿದ ಹಾಗೆ ಸ್ನಾನಂ ಧರ್ಮ ಸನಾತನಃ, ಸ್ನಾನವೂ ಒಂದು ಧರ್ಮ ನಮ್ಮ ಹಿಂದೂಗಳ ಪಾಲಿಗೆ. ಶಾಹಿ ಸ್ನಾನ ಏನು, ಇದರ ಮಹತ್ವ, ಯಾಕೆ ಇಲ್ಲೇ ಸ್ನಾನ ಮಾಡಬೇಕಾ ಅನ್ನುವ ದೃಷ್ಟಿಕೋನ ಇರುತ್ತೆ ಸಾಮಾನ್ಯರಿಗೆ ಜನರಿಗೆ. ನೋಡಿ, ಶಾಹಿ ಸ್ನಾನ ನಾವೆಲ್ಲೋ ಕಾವೇರಿಯಲ್ಲೋ ಗೋದಾವರಿಯಲ್ಲೋ ಅಥವಾ ಇನ್ಯಾವುದೋ ನರ್ಮದಾ ತೀರದಲ್ಲೂ ಆಗಲ್ಲ, ಪ್ರಯಾಗ ಕ್ಷೇತ್ರದಲ್ಲೇ ಮಾಡಬೇಕು. ಯಾಕೆ ಅಂತಂದರೆ ಪ್ರಯಾಗ ಕ್ಷೇತ್ರದಲ್ಲಿ ಕಾಲದ ಮಹತ್ವ, ಅದು ಗುರು ವೃಷಭ ರಾಶಿಯಲ್ಲಿರಬೇಕು, ರವಿ ಮಕರ ರಾಶಿಯಲ್ಲಿ ಚಂದ್ರನ ಜೊತೆಗಿರಬೇಕು. ಇಂತಹ ಸಂದರ್ಭದಲ್ಲಿ ಒಂದು ಸ್ಥಳದಲ್ಲಿ ಇಂಥ ಪವಿತ್ರತೆ ನಿರ್ಮಾಣವಾಗುತ್ತೆ. ಅದು ಎಲ್ಲಪ್ಪ ಅಂತಂದರೆ ಅದು ಪ್ರಯಾಗ ಕ್ಷೇತ್ರ. ಇದನ್ನು ಮೋಕ್ಷ ಕ್ಷೇತ್ರ ಅಂತ ಕರೀತಾರೆ. ವಸ್ತುತಃ ನಮಗೆ 4 ಕಡೆ ಇಂಥ ಕುಂಭಮೇಳ ನಡೆಯುತ್ತದೆ, ನಮಗೆ ಗೊತ್ತೇ ಇದೆ. ಒಂದು ಹರಿದ್ವಾರ, ಮತ್ತೊಂದು ಈ ಒಂದು ಪ್ರಯಾಗ ಕ್ಷೇತ್ರ, ನಾಸಿಕ ಹಾಗೂ ತ್ರ್ಯಂಬಕೇಶ್ವರ, ಯಾವುದನ್ನು ನಾವು ಮಹಾರಾಷ್ಟ್ರದ ಸಮೀಪದಲ್ಲಿ ಉಜ್ಜಯಿನಿ ಅಂತೀವೋ ಅದು. ಆದರೆ ಈಗ ಈ ಒಂದು ಸಂದರ್ಭ ಇಲ್ಲಿ ಪ್ರಯಾಗ ಕ್ಷೇತ್ರ, ಇದನ್ನು ಮೋಕ್ಷ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಆ ಪವಿತ್ರತೆ ಅಂತಕ್ಕಂಥದ್ದು ಏನು, ದೇವತೆಗಳು ಅಮೃತ ಮಂಥನ ಮಾಡಿದ್ರಲ್ಲ, ಆಗ ಸೃಜನೆಯಾದಂಥ, ಆಗ ಉತ್ಪತ್ತಿಯಾದಂಥ ಅಮೃತದ ಹನಿ ಇಲ್ಲಿ ಬಿತ್ತು. ಅದು ಈ ಸಂದರ್ಭದಲ್ಲಿ, ಕಾಲ ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಅದು ಉತ್ಪನ್ನವಾಗುತ್ತೆ. ಇಂಥ ಸ್ನಾನವನ್ನು ನಾವು ತಗೋಬೇಕು, ಇಂತಹ ಸ್ನಾನವನ್ನು ಮಾಡಬೇಕು. ಅದು ನಮ್ಮನ್ನು ಪವಿತ್ರಗೊಳಿಸುತ್ತೆ ಎನ್ನುವ ಕಾರಣಕ್ಕೇ ಕೋಟ್ಯಂತರ ಜನ ಹರಿದು ಬರ್ತಾಯಿದೆ ಜನಸಾಗರ. ಈ ಸ್ನಾನ ಕೇವಲ ಯಾರಿಗೋ ಒಬ್ಬರಿಗೆ ಅಂತಲ್ಲ, VIP ಗಳಿಗೋ ಮತ್ತು ಇನ್ಯಾರಿಗೂ ಅಲ್ಲ, ಎಲ್ಲರ, ಒಬ್ಬ ಆಬಾಲ ವೃದ್ಧರು ಅಂತೀವಲ್ಲ ಹಾಗೆ, ಪುಟ್ಟ ಹುಡುಗರಿಂದ ಹಿಡಿದು ವೃದ್ಧರವರೆಗೆ, ಬಡವರಿಂದ ಹಿಡಿದು ಬಲ್ಲಿದರವರೆಗೆ ಎಲ್ಲ ವರ್ಗದ ಜಾತಿ ಇಲ್ಲ, ಮತ ಇಲ್ಲ, ಲಿಂಗ ಇಲ್ಲ, ಎಲ್ಲ ಭೇದಗಳನ್ನು ಮರೆತು ಒಂದು ಕಡೆ ಸೇರ್ತಾರೆ ಪವಿತ್ರಕ್ಕಾಗಿ. ಯಾರಿಗೆ ಬೇಡ ಪವಿತ್ರತೆ? ಈ ದೃಷ್ಟಿಯಲ್ಲಿ ಕೋಟ್ಯಂತರ ಜನ ರಾಜ್ಯಗಳಿಂದ, ದೇಶಗಳಿಂದ ಹರಿದು ಬರ್ತಾ ಇದ್ದಾರೆ. ಇದು ಈ ಪ್ರಯಾಗ ಕ್ಷೇತ್ರದ ಈ ಸ್ನಾನದ ಮಹತ್ವ. ಇಂಥ ಸ್ನಾನಕ್ಕೆ ಪಾಪ ಜನಸಾಗರ ಹರಿದು ಬರ್ತಾ ಇದೆ. ಏನು ಎಷ್ಟು ದುಂಬಾಲು ಬಿದ್ದು ಬರ್ತಾ ಇದ್ದಾರೆ ಅಂತ. ನಾನು ಬಿದ್ದರೂ ಸರಿ, ಎದ್ದು ಯಾವ ಥರ ಅಂದರೆ ಮನುಷ್ಯನ ದೇಹದ ಏನು ಅದರ ಒಂದು ಗಮನವೇ ಇಲ್ಲ ಮನುಷ್ಯನಿಗೆ. ಆ ರೀತಿಯಲ್ಲಿ ಅಂತೂ ಸ್ನಾನ ಮಾಡಬೇಕು. ಈ ದೃಷ್ಟಿಯಲ್ಲಿ ಪಾಪ ಆ ಭಕ್ತಿ ಅನ್ನೋದು ಪರಾಕಾಷ್ಠೆಯನ್ನು ತಲುಪಿಬಿಟ್ಟಿದೆ. ಜನಸಾಗರ ಹಾಗೆ ಹರಿದು ಬರ್ತಾ ಇದೆ. ನಾನು ಹೇಗೆ ಬಂದೆ, ಎಲ್ಲಿ ಬಿದ್ದೆ, ಏನಾಯಿತು ನನಗೆ, ಇದು ಗಮನವೇ ಇಲ್ಲ. ಪಾಪ ಗರ್ಭಿಣಿಯರನ್ನು ಗರ್ಭಿಣಿಯರು ಬರ್ತಾ ಇದ್ದಾರೆ, ಪುಟ್ಟ ಮಕ್ಕಳನ್ನ ಕರ್ಕೊಂಡ್ಬರ್ತಾ ಇದ್ದಾರೆ. ಅಂತೂ ಎಲ್ಲರೂ ಕೂಡ ಪವಿತ್ರರಾಗಬೇಕು ಅನ್ನೋದು ಒಂದೇ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ತುಂಬಿಬಿಟ್ಟಿದೆ. ಹಾಗೆ ಜನಸಾಗರ ಹರಿದು ಬರ್ತಾ ಇದೆ ಪುಣ್ಯ ಸ್ನಾನಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.